ನಮ್ಮಣ್ಣ ಕೆಲಸಕ್ಕೆ ಹೋಗಿ 3 ದಿವಸವಾಯಿತು. 3 ದಿವಸದಿಂದ ನನಗೆ ಫೋನ್ ಕೂಡ ಮಾಡಿಲ್ಲ, ಮನೆಗೆ ಕೂಡ ಬಂದಿಲ್ಲ. 3 ದಿನ ಕೆಲಸಕ್ಕೆ ಹೋಗಿ ಅವ್ರಿಗೇನಾದರೂ ತೊಂದರೆ ಆಯಿತೆ? ಬನ್ನಿ ಸಾವುಕಾರೆ. ಅಂದ ಹಾಗೆ ನಮ್ಮಣ್ಣ 3 ದಿನಗಳಿಂದ ಕೆಲಸಕ್ಕೆ ಹೋಗಿದ್ದಾನೆ, ಇಲ್ಲಿಯವರೆಗೂ ಬಂದೇ ಇಲ್ಲ. ನಿಮಗೆ ಫೋನ್ ಮಾಡಿದ್ರಾ? ನೋಡು ಸಾಲ, ಪರ್ಸನಲ್ ಕೆಲಸದ ಮೇಲೆ ಬಾಂಬೆಗೆ ಕಳಿಸಿದೆ. ಯಾವುದೋ ಮತ್ತು ಕಾಲ್ ಪ್ರಾಬ್ಲಮ್ ಆಗಿದೆ ಅಂತ ಕಾಲ್ ಮಾಡಿದ್ದ. ಏಕೆ ನಿನಗೆ ಕಾಲ್ ಮಾಡಿರಲ್ವಾ? ಇಲ್ಲ ಸಾವುಕಾರೆ. ಹಾಗಾದರೆ ಇಂದು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬಂದಿರಬಹುದು. ನೀನೇನು ಯೋಚಿಸಬೇಡ. ಹಾಗೆ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗೋಣ ಅಂತ ಬಂದೆ. ನೋಡು ಸಾವನ, ನಿನಗೆ ಖರ್ಚಿಗೆ ಏನಾದರೂ ಹಣ ಬೇಕಾದರೆ ಕೇಳಿ, ಆಯ್ತಾ? ಇಲ್ಲ ಸಾಯಿಬ್ರೆ, ನೋಡಿ ನಮ್ಮ ಮನೆಗೆ ಅವಶ್ಯಕತೆ ಇರುವ ವಸ್ತುಗಳೆಲ್ಲ ಮನೆಯಲ್ಲಿದೆ. ಹಾಗೇನಾದರೂ ಬೇಕಿದ್ರೆ ನಮ್ಮ ಅಣ್ಣ ಬರುವಾಗ ತಂದು ಬಿಡುತ್ತಾರೆ ಬಿಡಿ. ಹಾಗಾದರೆ ನಾನೇನು ಹೊರಡದೆ? ನೋಡಿ ಇಲ್ಲಿಯವರೆಗೂ ಬಂದಿದ್ದೀರಾ, ಮನೆಯಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಲು ಸಹ ಕುರ್ಚಿ ಇಲ್ಲ. ಅದಲ್ಲದೆ ಊಟ ಮಾಡಲು ನಿಮಗೆ ತಕ್ಕಂತ ಊಟ ಕೂಡ ಇಲ್ಲ. ಒಂದು ಗ್ಲಾಸ್ ಕಾಫಿನಾದ್ರೂ ಕುಡಿದು ಹೋಗಿ, ಕಾಫಿ ತರುತ್ತೇನೆ. ಬಂಗಾರದ ಪಂಜರದಲ್ಲಿರಬೇಕಾದ ಈ ಗಿಳಿ ಮುಳ್ಳಿನ ಕಂಟಿಕೆಯಲ್ಲಿರುವಂತಾಗಿದೆ ಇವಳ ಈ ಬದುಕು. ಕೋಗಿಲೆ ಎಂತಿರುವ ನಿನ್ನ ಮುಂದೆ ನಿನ್ನ ಅನುರಾಗವನ್ನು ಅರಿಸಿ ಬರುವ ಕಾಗೆ ಅಂತಾಗಿದೆ ನನ್ನ ಬಾಳು. ಸಹನಾ, ನಾನು ನಿನ್ನ ಶೀಲವನ್ನು ಕದಿಯಲು ಬಂದಿರುವ ಖಳನಾಯಕ ಅಂತ ನಿನಗೆ ಪಾಪ ಗೊತ್ತಿಲ್ಲ. ಹೇಗಾದರೂ ಮಾಡಿ ಆ ನಿನ್ನ ದುಂಡು ದೇಹದ ಸೌಂದರ್ಯದ ಸುಖವನ್ನು ನಾನು ಮನಸ್ಸಾರೆ ಅನುಭವಿಸಬೇಕು. ಸಾವುಕಾರೆ, ಕಾಫಿ ತೆಗೆದುಕೊಳ್ಳಿ. ಸಾವುಕಾರೆ, ಇದೇನ್ ಮಾತಾಡ್ತಾ ಇದ್ದೀರಾ ನೀವು? ಇದೇನ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೇವಲ ಡ್ರೈವರ್ನ ತಂಗಿ ಆಗಿರುವ ನನ್ನನ್ನು ಈ ರೀತಿ ಕಾಫಿ ಕೊಡುವಾಗ ಕೈಯನ್ನು ಒತ್ತಿ ಹಿಡಿದು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀರಲ್ಲ, ಇದು ಸರಿನಾ? ಏಕೆ ಮಾಡಬಾರದು? ಸಹನ, ನಿನ್ನಣ್ಣ ನಿನ್ನ ಮುಂಬಾಳಿಗೆಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯುತ್ತಿದ್ದಾನೆ. ನೀನು ಎಂದು ಒಪ್ಪಿದರೆ ಕೆಲಸದವನಾದ ನಿನ್ನಣ್ಣನ ಜೊತೆ ನೀನು ಸಹ ಸೇರಿ ನನ್ನ ಅರಮನೆಯ ಮಹಾರಾಣಿಯಾಗಬಹುದು. ನೋಡು ಸಹನ, ಈ ಸಮಾಜದಲ್ಲಿ ಬದುಕುವ ದಾರಿಯನ್ನು ಕಂಡುಕೊಳ್ಳುವುದು ಜಾಣರ ಲಕ್ಷಣ. ಸ್ವಲ್ಪ ವಿಚಾರಿಸಿ ನೋಡು. ಇದರಲ್ಲಿ ವಿಚಾರಿಸಿ ನೋಡುವುದು ಇನ್ನೇನಿದೆ? ಮನೆಯಲ್ಲಿ ಕೆಲಸ ಮಾಡುವವನು ಮಿತ್ರನೆಂದು ಅವನ ಮುಂದೆ ಸಿಹಿಯಾದ ಮಾತುಗಳನ್ನಾಡಿ ಹಿಂದೆ ಮಿತ್ರನ ತಂಗಿಯೊಳಗೆ ಕಾಮದಾಟ ಬಯಸುವ ನೀನು ಒಂದು ಕ್ಷಣ ಕೂಡ ಇಲ್ಲಿರಬೇಡ. ಮೊದಲು ಹೊರಟು ಹೋಗು ಇಲ್ಲಿಂದ. ಸಹನ, ಮಿತ್ರತ್ವದ ಮರೆಯಲ್ಲಿ ಸಾಕಷ್ಟು ಕಾಮದಾಟಗಳು ನಡೆಯುತ್ತಿವೆ ಇಂದಿನ ಈ ಕಲಿಕಾಲದಲ್ಲಿ. ಅಂದಾಗ
ನೀವು ನನ್ನೊಂದಿಗೆ ನಡೆದುಕೊಳ್ಳುವ ಈ ರೀತಿ ನನಗೆ ಇಷ್ಟವಿಲ್ಲ. ದಯವಿಟ್ಟು ಹೊರಟು ಹೋಗು ಇಲ್ಲಿಂದ. ನುಡಿಯದನು ಅಂದು ಕಾಲೇಜಿನ ಫಂಕ್ಷನ್ ನಲ್ಲಿ ನಾನು ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸು ನಿನ್ನತ್ತ ವಾಲಿ ಬಂದಿಬಿಟ್ಟಿದೆ. ಈಗ ನೀನು ಒಪ್ಪಿ ನಿನ್ನ ದೇಹದ ಸುಖವನ್ನು ನನಗರ್ಪಿಸಿದರೆ ಸರಿ, ಇಲ್ಲವೆಂದರೆ ಬಲಾತ್ಕಾರದ ಮುನ್ನುಡಿದು ಬರೆದುವಾಗಬೇಕಾಗುತ್ತದೆ ನಿನ್ನ ಈ ಬಾಳೆಂಬ ಪುಸ್ತಕಕ್ಕೆ. ಏ ನಿನ್ನಂತ ರಾಕ್ಷಸನಿಗೆ ಸತಿಯಾಗಿ ಹೂ ಮಂಚದ ಮೇಲೆ ಮಲಗಿ ಹೇಳುವುದಕ್ಕಿಂತ ಬೀದಿಯಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕರೊಂದಿಗೆ ಮದುವೆಯಾಗಿ ಬಾಳೋದೇ ಎಷ್ಟೋ ಲೇಸು. ಇದು ಈ ರೀತಿ ಕೆಟ್ಟ ಗುಡಿಗಳನ್ನಾಡಿ ನನ್ನನ್ನು ಕಾಡಿಸಬೇಡ. ದಯವಿಟ್ಟು ಹೊರಟು ಹೋಗ ಇಲ್ಲಿಂದ. ದುರಾತ್ಮ. ನಾನು ಕಾಮುಕ ಪಶು. ಮತ್ತೊಮ್ಮೆ ನುಡಿಯದರು ಈ ಪಶು ಎಲ್ಲ ಶಬ್ದವನ್ನು ಮತ್ತೊಮ್ಮೆ ನುಡಿದರೆ ಹಣಿ ಕಡಿಗೆ ಪಿರಿ ನುಡಿಗಳು ಕಿಡಿಕಾರುವು ನನ್ನಿಂದ. ಸುಮ್ಮನೆ ಅದರ ಸುದ್ದಿಯನ್ನೆತ್ತಿ ನಿನ್ನ ಬುದ್ಧಿ ಭ್ರಮಣೆ ಮಾಡಿಕೊಳ್ಳದೆ ಈ ಅನ್ಮೀರನ್ನು ಮತಿಹೀನ. ಈ ರೀತಿ ಇನ್ನೊಮ್ಮೆ ಮುಂದೆ ಬಂದು ನನ್ನ ಕೈಯನ್ನು ಹಿಡಿದಿದ್ದೆ ಆದರೆ ನಿನ್ನ ಕೈಯನ್ನು ಕತ್ತರಿಸುವ ಎಮ್ಮಾರಿ ನಾನಾಗಬೇಕಾಗುತ್ತದೆಯೋ ಶತ ಮೂರ್ಖ. ಮಾತಿಗೆ ನನಗೆ ಎದುರು ಉತ್ತರ ಕೊಡುತ್ತಿರುವೆ ಅಂದರೆ ಬಿಡವಾರೆ ಕಡೆ. ಇನ್ನು ಹರಿಹರ ಬ್ರಹ್ಮಾದಿಗಳೇ ಈ ತರಗಿಳಿದು ಬಂದರು ನಿನ್ನನ್ನು ಕಾಪಾಡುವುದಕ್ಕೆ ಯಾರು ಇಲ್ಲ.
ಗೊತ್ತಾಗಬೇಕಲ್ಲ. ಹೋಗಿ ಕೇಳು, ಆ ಬೀಸುವ ಗಾಳಿಯನ್ನು ಕೇಳು, ಸಮುದ್ರದಲ್ಲಿ ಬೀಸುವ ಆ ಚಂಡಮಾರುತವನ್ನೇ ಕೇಳು. ಅಷ್ಟೇ ಏಕೆ, ಈಗ ತಾನು ಹುಟ್ಟಿರುವ ಹಸು ಕೂಸನ್ನು ಕೇಳು. ಜೇಪಿ ರಾಣನ ಇತಿಹಾಸದ ಪುಟಗಳನ್ನು ಅದರಲ್ಲಿ ನೀನಾವ ಲೆಕ್ಕವೋ. ಸಮಾಜದಲ್ಲಿ ಉನ್ನತ ಸ್ಥಾನವಿದೆ ಅಂತ ನಿಮಗೆ ಮರ್ಯಾದೆಯಿಂದ ಹೇಳುತ್ತಿದ್ದೇನೆ. ನಾನು ಕೈ ಎತ್ತಿದರೆ ಆಕಾಶ ನಡುಗುತ್ತದೆ, ಮುಂದೆಚ್ಚಿಟ್ಟರೆ ಭೂಮಿ ಬಾಯ್ಬಿಡುತ್ತದೆ, ಕಣ್ಬಿಟ್ಟರೆ ಸೃಷ್ಟಿ ಅಲ್ಲೋಲ ಕಲ್ಲೋಲವಾಗುತ್ತದೆ. ಸುಮ್ಮನೆ ಒಳ ಬಿಟ್ಟು ಸುಮ್ಮನೆ ಹೊರಟೋಗ್ತೀಯೋ ಅಥವಾ ಮರಿ ಹೊರಟು ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯ? ಸಗಾಯ್, ಒಂದು ಹೆಣ್ಣಿನ ಮುಂದೆ ದೊಡ್ಡ ಏನಂತಾರ ಪಾಸ್ ಕೊಡಬೇಡ ಮರಿ. ಇದಲ್ಲ ಈ ಗಂಡ ಬೇರುಂಡರ ಹತ್ರ. ಡೋಂಟ್ ಕೇರ್. ಪ್ರೇಯಸಿಗಾಗಿ ಪ್ರಿಯಕರನನ್ನು ಕೊಲೆಗಾರನನ್ನಾಗಿ ಮಾಡಬೇಡ. ಆದ್ರೂ ಕೇಳ್ತಿದ್ದೀನಿ, ಯಮರಾಜನ ಹತ್ರ ಕಳಿಸಲು ನೀನೇನು ಯಮರಾಜನ ಏಜೆಂಟ? ನೋಡೋ, ಸುಮ್ಮನೆ ಹೊರಟೋಗು, ಇಲ್ಲಾಂದ್ರೆ ನಿನ್ನನ್ನಿಲ್ಲೇ ಸೀಳ್ಬಿಡುತ್ತಾನೆ. ನಿನ್ನಂತ ಸಾವಿರಾರು ಗಂಟೆಗಳ ಎದೆಯ ಕೊಂಡಿಗೆಯನ್ನು ಸೇರಿ ಈ ಸಮಾಜದಲ್ಲಿ ಎಪ್ಪಲಿ ಅಂತ ಮೆರೆಯುತ್ತಿರುವ ಈ ಬೇರುಂಡನಿಗೆ ಸವಾಲಾಗುತ್ತಿದ್ದೀಯಾ? ಪ್ರೇಯಸಿ ಬಿಂಕದಿಂದ ಬಿಗಮಾನದಿಂದ ಬಡಪಡಿಸುತ್ತಿರುವ ನಿನ್ನನ್ನು ಇವರ ಶೀಲದತ್ತ ಒತ್ತರ ಕೊಡಲಿಲ್ಲ. ನಾನು ಗಂಡ ಬೇರುಂಡನೇ ಅಲ್ಲ. ಸಹನ, ಇಂತಹ ದುರ್ಮಾರ್ಗರನ್ನು ನೀನು ಮನೆ ಒಳಗೆ ಏಕೆ ಬಿಟ್ಟುಕೊಂಡೆ? ಏನ್ ಮಾಡ್ಲಿ ಸಾಗರ್, 3 ದಿನಗಳಿಂದ ನಮ್ಮ ಅಣ್ಣ ಕೆಲಸಕ್ಕೆ ಹೋದರೂ ಮನೆಗೆ ಬಂದಿಲ್ಲ. ಅದಕ್ಕೆ ಆಲೋಚನೆಯಲ್ಲಿ ಇದ್ದಾಗ ಅಣ್ಣನ ನೆಪ ಮಾಡಿ ಮನೆಗೆ ಬಂದು ನನ್ನ ಮೇಲೆ ಅತ್ಯಾಚಾರ ಮಾಡಲು, ಮಾನಭಂಗ ಮಾಡಲು ಮುಂದಾದರು. ಹೇಗೋ ಆ ದೇವಿಯ ದಯೆ ನನ್ನ ಮೇಲಿದೆ. ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಿಮ್ಮನ್ನು ಕಳಿಸಿದ್ದಾಳೆ. ಹೌದು ಸಹನ, ಆ ಮಹಾಮಾತೆ ಜಗದೀಶ್ವರಿಯು ನಮ್ಮನ್ನು ಒಂದುಗೂಡಲೆಂದೇ ಭಾಸವಾಗುತ್ತಿದೆ. ಸಹನ, ನಾವಿಬ್ಬರು ಇನ್ನೆಷ್ಟು ದಿನ ಪ್ರೇಮಿಗಳಾಗಿ ಜೀವಿಸಬೇಕು ಹೇಳು? ನಿನ್ನಂತ ಪ್ರೇಮಿಯ ಜೊತೆ ಜೀವನ ಕಾಲ ಜೊತೆ ಇದ್ದರೆ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಸಹನ, ಪ್ರೇಮಿಗಳು ಎಷ್ಟು ದಿನ ಪ್ರೇಮಿಗಳಾಗಿದ್ದರೂ ಇಂತಹ ಈ ಖಳನಾಯಕರ ಕಣ್ಣು ಪ್ರೇಮಿಗಳಿಗೆ ತಪ್ಪಿದ್ದಲ್ಲ ಸಹನ, ತಪ್ಪಿದ್ದಲ್ಲ. ಹೌದು ಸಾಗರ್, ನಿಮ್ಮ ಮಾತು ನಿಜ. ನೀವು ನನ್ನನ್ನು ಇಷ್ಟೊಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿದ್ದರೂ ಸಹ ನಾನು ಮಾತ್ರ ನಿಮಗೆ ಪ್ರೇಮ ಭಿಕ್ಷೆ ಕಾಡದೆ ನಿಮ್ಮನ್ನು ಕಾಡಿಸಿಬಿಟ್ಟೆ. ಆದರೆ ಶ್ರೀಮಂತರು ಮಾಡುವುದು ಚೆಂದಕ್ಕೆ, ಬಡವರು ಮಾಡಿದ್ದು ಹೊಟ್ಟೆಪಾಡು ಅನ್ನೋ ಹಾಗೆ ನಾನು ಈ ನುಡಿಯಲ್ಲಿ ಚಿಂತಿತಳಾಗಿ ಕಟ್ಟು ಹಾಕಿಬಿಟ್ಟಿದ್ದೆ. ಸಹನ, ಈ ರೀತಿ ಮೊಂಡಾಟವನ್ನು ಮಾಡದಿರು. ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕಾಗಿ ಅಲಿತಿದ್ದರು ನೀನು ನನ್ನ ಜೀವನದಲ್ಲಿ ಇತಿಹಾಸ ಸೃಷ್ಟಿಸುವೆ ಎಂದು ನಾನು ನಂಬಿರುವೆ. ನಿರಾಶತನದ ನುಡಿಗಳನ್ನಾಡಿ ನನಗೆ ನೋವನ್ನು ತರಿಸಬೇಡ ಪ್ಲೀಸ್. ನನ್ನ ಪ್ರೀತಿಯನ್ನು ಒಪ್ಪಿಕೋ ಸಹನ. ಹಾಗೆ ಆಗಲಿ ಸಾಗರ್. ಒಬ್ಬ ಪ್ರಿಯತಮನನ್ನು ಇದಕ್ಕಿಂತ ಕಾಣಿಸುವುದು ತರವಲ್ಲ. ಆದರೆ ಈ ಸಮಾಜದ ನಿಯಮಗಳನ್ನು ನಾನೆಂದಿಗೂ ದಾಟುವುದಿಲ್ಲ ಎಂದು ನಿಮಗೆ ನೆನಪಿರಲಿ. ಇಂದಿಗೆ ಸಾರ್ಥಕವಾಯಿತು ಈ ಪ್ರೇಮಿಯ ಜೀವನ. ಸಹನ, ನನ್ನ ಈ ಪ್ರೇಮ ಪುಟಗಳಲ್ಲಿ ನೀನು ಶಾಶ್ವತವಾಗಿ ಪ್ರೇಮ ಜ್ಯೋತಿಯಾಗಿ ಬೆಳಗುತ್ತಿರಬೇಕು, ಸರಿನಾ? ಹಾಗೆ ಆಗಲಿ ಸಾಗರ್. ಆದ್ರೆ ನಮ್ಮ ಈ ಹೃದಯಗಳ ಮಧ್ಯೆ ಒಗ್ಗಟ್ಟು ಇದ್ದರೆ, ಅರ್ಥ ಮಾಡಿಕೊಂಡು ನಡೆದರೆ ಅಸಾಧ್ಯಕ್ಕೆ ಜಾಗ ಎಲ್ಲಿದೆ? ಹೌದು ಸಹನ, ಈ ಪ್ರೇಮಿಯ ಹೃದಯಗಳಲ್ಲಿ ಮೊದಲ ಬಾರಿಗೆ ಪ್ರೇಮದ ಅಕ್ಷರಗಳನ್ನು ಬರೆಯುವಿಯಾ ನನಗೆ? ಇಬ್ಬರು ಕೂಡಿ ಪ್ರೇಮದ ಪುಸ್ತಕ ಬರೆಯುವಾಗ ಆ ಪ್ರೇಮದ ಪುಸ್ತಕಕ್ಕೆ ನೀವೇ ಮೊದಲ ಚುಕ್ಕಿ ಹಿಡಿಯಬೇಕು. ಅದಕ್ಕೇನಂತೆ, ನಾನು ರೆಡಿ. ಚೈತ್ರ ಮಾಸದ ಪ್ರೇಮಗಾನದ ಸಂಪೂರ್ಣ ಬಿಳಿ, ವಸಂತ ಋತುವಿನ ಕೋಗಿಲೆ ಗಾನದ ಸ್ವರವ
ಕಣ್ಣಲ್ಲಿ Thank you.